ದೆಹಲಿ ಚುನಾವಣೆ ಸರ್ ಏನಾಗಿದೆ? ಕಾಂಗ್ರೆಸ್ 0 ಇದೆ, ಎಪಿ ಅಲ್ಲ, ಏನಾಗಿದೆ ಒಂದು ಡೆಫಿನೆಟ್ಲಿ ಎಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ವಿ ಹ್ಯಾವ್ ಗಾಟ್ ಅ ಡಿಫೀಟ್. ಬಟ್ ಇದು ಈ ದೇಶದ ಪ್ರಜಾ ವ್ಯವಸ್ಥೆಯಲ್ಲಿ ಯಾಕೆ ಆಗ್ತದೆ ಅಂತ ಕೂಡ ಜನ ಯೋಚನೆ ಮಾಡಬೇಕು. ಯಾಕಂದರೆ ಯಾವಾಗ ಸೆಂಟ್ರ್ನಲ್ಲಿ BJP ಅವ್ರು ಬಂದಿದ್ದಾರೆ ಕಳೆದ 10 ವರ್ಷದಿಂದ. ಮೊನ್ನೆ ತಾನೇ ನೀವು ಮಹಾರಾಷ್ಟ್ರ ಎಲೆಕ್ಷನ್ ಸೋತಿದ್ದೇವೆ. ಸೋಲಕ್ಕೆ ಕಾರಣ ಕೂಡ ಏನಂತ ಸ್ವಲ್ಪ ಎಲ್ಲರೂ ಸಾರ್ವಜನಿಕರು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೂಡ ಕೊಡ್ತಾ ಇಲ್ಲ. ನಮ್ಮ ಅಂಬೇಡ್ಕರ್ ಸಾಹೇಬರು ಮೂಕ ನಾಯಕ ಅಂತ ಒಂದು ಬುಕ್ ತೆಗೆದಿದ್ರು, ಪ್ರೆಸ್ ಪ್ರಾರಂಭ ಮಾಡಿದ್ರು. ಮೂಕ ನಾಯಕ ಅಂಥೇಳಿ 1920ನೇ ಇಸ್ವಿ ಜನವರಿಯಲ್ಲಿ ಮೂಕ ನಾಯಕ ಅಂತ ಒಂದು ಪತ್ರಿಕೆ ಪ್ರಾರಂಭ ಆಯಿತು. ಅದಕ್ಕೆ ಅವಾಗ ಶಾಹುಜಿ ಮಹಾರಾಜರವರು 2,500 ರೂಪಾಯಿ ಕೊಟ್ಟು ಪ್ರಾರಂಭ ಆಗಿರ್ತಕ್ಕಂಥ ಅದೊಂದು ಪತ್ರಿಕೆ. ಈಗೇನಾಗಿದೆ ಅಂತಂದ್ರೆ ಯಾರ್ಯಾರು ನಾಯಕರಿದ್ದಾರೆ ಈ ದೇಶದಲ್ಲಿ ಅವರಿಗೆಲ್ಲ ಮೂಕ್ ಮಾಡಿರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವ್ರದ್ದು. ಅಂದರೆ ಯಾರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಡೆಮೋಕ್ರಸಿನಲ್ಲಿ ಈ ಏನು ಸಂವಿಧಾನ ಅಂತಕ್ಕಂಥ ಸಿಸ್ಟಮ್ ಇದೆ ಅದಕ್ಕೆಲ್ಲ ಕಡಿವಾಣ ಆಗ್ತಕ್ಕಂಥದ್ದು. ಈಗ ಉದಾಹರಣೆ ಕೇಳ್ತಕ್ಕಂಥದ್ದು, ಯಾಕೆ ವೈ ಎವ್ರಿ ಸಿಟಿಸನ್ ಇಸ್ ನಾಟ್ ಹ್ಯಾವಿಂಗ್ ರೈಟ್ ಟು ನೋ ದ ವೋಟರ್ ಲಿಸ್ಟ್? ಯಾಕೆ ನಿಮಗೆ ಯಾಕೆ ವೋಟರ್ ಲಿಸ್ಟ್ ಸಿಗಬಾರ್ದು, ನನಗೆ ಯಾಕೆ ವೋಟರ್ ಲಿಸ್ಟ್ ಸಿಗಬಾರ್ದು? ಆ ಥರ ಕಾನೂನು ಯಾಕೆ ತರಬೇಕು? ಏನು ಉದ್ದೇಶ ಏನು? ಮೊನ್ನೆ ನಡೆದಿರ್ತಕ್ಕಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ವೋಟಿಂಗ್ ಆಗಿದೆ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ವೋಟ್ ಆಗಿದೆ ಅಂತ ಹೇಳಿ ಕೇಳೋಕ್ಕೂ ನಮಗೆ ದೇಶದಲ್ಲಿ ಅಧಿಕಾರ ಅಲ್ವಾ? ಏತಕ್ಕೆ ಏನು ಮಾಡ್ತಾ ಇದ್ದಾರೆ? ಮತ್ತು ಅರ್ಥ ಏನಂತಂದರೆ ಡೆಲ್ಲಿದಂತ ಹೇಳ್ತಾ ಇಲ್ಲ ನಾನು, ಮ್ಯಾನಿಪುಲೇಷನ್ ಅಂತೂ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಚುನಾವಣೆ ಮ್ಯಾನಿಪುಲೇಷನ್ ಮಾಡ್ತಕ್ಕಂಥದ್ದು, ಮೆಷಿನರಿ ಯೂಸ್ ಮಾಡ್ತಕ್ಕಂಥದ್ದು, ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು, ಇದು ಮೇಲ್ನೋಟದಲ್ಲಿ ಕಳೆದ 11 ವರ್ಷದಿಂದ ಕಂಡು ಬರ್ತಾ ಇದೆ. ದಟ್ ಕುಡ್ ಬಿ ದ ಮೇಜರ್ ರೀಸನ್. ನಮ್ಮ ಸೋಲನ್ನು ಒಪ್ಕೊಳ್ತೀವಿ, ಐ ಆಮ್ ನಾಟ್ ಬ್ಲೇಮಿಂಗ್ ಹಿಮ್. ಬಟ್ ಈ ಥರದ ಯಾವುದೇ ರೀತಿಯಾದಂಥ ಓಪನ್ ಆಗಿರ್ತಕ್ಕಂಥ ಫೇರ್ ಅಂತ ಹೇಳ್ತೀವಲ್ಲ, ಫೇರ್ ಪೊಲಿಟಿಕ್ಸಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ BJP ಅವ್ರು ಮಾಡಿದ್ದಾರೆ. ಆದರೂ ನಾವು ಸೋಲನ್ನು ಒಪ್ಕೊಳ್ತಾ ಇದ್ದೇವೆ. ಅದು ಹೈಕಮಾಂಡ್ ಆಗಿರಲಿ, ಮೇಲ್ಮಟ್ಟದಲ್ಲಿ ಅದು ಆತ್ಮವಿಮರ್ಶೆ ಮಾಡ್ಕೊಂಡು ಮುಂದೆ ಯಾವ ರೀತಿ ಪಕ್ಷ ಕಟ್ಟಬೇಕಂತ ಕೆಲಸ ಕಾಂಗ್ರೆಸ್ ಮಾಡ್ತದೆ. ಆದರೆ ಓವರಾಲು ನಮ್ಮ ಕಾಲದಲ್ಲಿ ನಾವು ಎಷ್ಟೇ ವರ್ಷ ಆಡಳಿತ ಮಾಡಿದರೂ ಕೂಡ ಯಾವತ್ತು ಲೆವೆಲ್ ಪ್ಲೇಯಿಂಗ್ ಪ್ಲಾಟ್ಫಾರ್ಮ್ ಇತ್ತು. ಈ ಮಾಧ್ಯಮನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಸಾಫ್ಟ್ವೇರ್ ಇದು ಯೂಶಲಿ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ಕೊಂಡು, ವಾಟ್ಸಪ್ ಆಗಿರಲಿ, ಟ್ವಿಟರ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಮನ್ ಕಿ ಬಾತ್ ಆಗಿರಲಿ, ಟೋಟಲ್ ಸ್ಪೇಸೇ ಇವ್ರು ತಗೊಂಡು ರಾಜಕೀಯ ಮಾಡಿ ಜನಕ್ಕೆ ಸುಳ್ಳನ್ನ ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ಇದ್ದಾರೆ. ಹಂಗಾಗಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಕಾಣ್ತಾ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಸೋಷಿಯಲ್ ಮೀಡಿಯಾ ಫ್ರೀ ಟು ಏರ್ ಇದೆ. ಅದೇ ಫ್ರೀ ಟು ಏರ್ ಇದೆ. ಟ್ವಿಟರ್ನಲ್ಲಿ ನೀವು ಬರೀ ನೋಡೋಣ, ಒಂದು ನೀವು ಬರೀತೀರ ಒಂದು ಟ್ವಿಟರ್ನಲ್ಲಿ ಏನೋ, ಯಾರನ್ನೋ ಪ್ರಶ್ನವ್ರು ಟ್ವಿಟರ್ನಾಗ ಏನೋ ಬರಿಬೋದಾ? ನೀವು ಬರ್ತೋರಿಸಿಲ್ಲ ನೋಡೋಣ. ನೀವು ಪ್ರಶ್ನವ್ರು ತಾನೆ, ನೀವು ಬರೀರಲ್ಲ ಒಂದು ಟೈಮ್ ನೋಡೋಣ. ಅಂದ್ರೆ 10 ವರ್ಷದಲ್ಲಿ ಯಾವುದು ಕೇಂದ್ರ ಸರ್ಕಾರದಿಂದ ಯಾವ್ದು ತಪ್ಪುಗಳಾಗಿಲ್ಲ. ಕೋವಿಡ್ನಲ್ಲಿ ಎಷ್ಟು ಜನ ತೀರೋದ್ರು ನಿಮ್ಮ ಪ್ರಕಾರ? ಅಂದ್ರೆ ಈಗ ನೀವು ಹೇಳೋ ಲೆಕ್ಕಕ್ಕೆ ಯಾವುದು ಪ್ರಯಾಗದಲ್ಲಿ ಕುಂಭಮೇಳದಲ್ಲಿ ಎಷ್ಟು ಜನ ತೀರೋಗಿದಾರಲ್ಲಿ? ಬರೀ 30? ಬರೀರಲ್ಲ ಯಾರನ್ನೊಬ್ರು ಪ್ರೆಸ್ನವ್ರು ಬರೀರಿ, ಒಂದು ನೆಗೆಟಿವ್ ತೋರಿಸ್ರಿ ಪ್ರೆಸ್ನವ್ರು ಯಾರನ್ನೊಬ್ರು ನೋಡೋಣ ಈ ದೇಶದಲ್ಲಿ. ನೋಡ್ರಿ, ಪ್ರೆಸ್ ಪವರ್ ಇದೆ ಅಂತೀರಾ? ಅಲ್ಲ ಪ್ರೆಸ್ ಅಲ್ರಿ, ನೋಡ್ರಿ ನಾವು ಮಾತಾಡಕ್ಕೆ ನಮ್ಗೊಂದು ಅವಕಾಶ ಕೂಡ ಆಮೇಲೆ ನೀವು ಮಾತಾಡ್ರಿ. ಆಯ್ತು, ಟೈಮ್ ಸ್ಪೇಸ್ ನೋಡೋಣ. ಅಂದ್ರೆ ಈ 11 ವರ್ಷದಲ್ಲಿ ಏನು ನೆಗೆಟಿವ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ದು ಮಾಡ್ರಲ್ಲ. ಅಲ್ರಿ, ನೀವು ತೋರಿಸಲ್ಲ ಅಂತಲ್ಲ, ಚರ್ಚೆ ಆಗ್ಬೇಕಲ್ಲ, ಭಾಳ ಆಳವಾಗಿ ಚರ್ಚೆ ಆಗ್ಬೇಕಲ್ಲ. ಇಶ್ಯೂಗಳು ನೀವು ವಾರಗಟ್ಟಲೆ ತೋರಿಸಿದ್ರೆ ಮುಟ್ಟತ್ತೆ, ಇಶ್ಯೂಗಳು ವಾರಗಟ್ಟಲೆ ಮುಟ್ಟೋದಲ್ಲ. ನಾನೇ ನಿಮಗೆ ಬ್ಲೇಮ್ ಮಾಡ್ತಾ ಇಲ್ಲ, ಆ ವ್ಯವಸ್ಥೆಯಲ್ಲಿ ನಾವು ಇದೀವಿ ಇವತ್ತು. ಅಲ್ಲ ಮುಗಿಲ್ಲ, ಫಸ್ಟ್ ಮುಗಿಲ್ಲ. ನಾವು EVM ಬಗ್ಗೆ ಮಾತಾಡಿದ್ವಿ. ಈಗ 70 ಲಕ್ಷ ಅಲ್ಲ ಜೋಶಿ ಅವ್ರು, ನೀವು 70 ಲಕ್ಷ ಮುಗಿಸ್ಬಿಡ್ತಾನೆ, ಆಮೇಲೆ ನೀವು ಮಾತಾಡ್ರಿ. 70 ಲಕ್ಷ ಓಟ್ ಹೆಂಗ್ ಜಾಸ್ತಿ ಆಯ್ತಂತೆ? ಪಾರ್ಲಿಮೆಂಟಿಗೂ ಅಸೆಂಬ್ಲಿಗೂ 6 ತಿಂಗಳ ವ್ಯತ್ಯಾಸ ಇದೆ. ಅಷ್ಟು ಓಟ್ ಹೆಂಗ್ ಜಾಸ್ತಿ ಆಯ್ತಂತೆ? ಒಪ್ತೀರಾ ನೀವು? 6 ತಿಂಗಳಲ್ಲಿ 70 ಲಕ್ಷ ಓಟ್ ಜಾಸ್ತಿ ಆಗ್ತದೆ ಸಾಧ್ಯತೆ ಇದೆಯಾ? ಅಲ್ರಿ ಕೇಳಬಾರ್ದು ಪ್ರಶ್ನೆ ಅಂದ್ರೆ ಅದು ಆಯ್ತು ಬಿಡ್ರಿ, ಕೇಳಲ್ ಬಿಡ್ರಿ. ನಾವು ಇನ್ಮೇಲೆ ಕೇಳಬಾರ್ದು ಅಂದ್ರೆ ಹೆಂಗ ಅರ್ಥ? ಮತ್ತೆ 70 ಲಕ್ಷ ಓಟ್ ಹೆಂಗ್ ಜಾಸ್ತಿ ಆಯ್ತು ಅಂದ್ರೆ ಏನ್ ಅರ್ಥ? ಅದು ನೀವು ಎಷ್ಟು ವರ್ಷ ಆಯ್ತು ಪತ್ರಿಕೆದಲ್ಲಿದ್ದೀರಿ ಬ್ರದರ್? ನೀವು ನಿಮಗೂ ಈ ವ್ಯವಸ್ಥೆಯಲ್ಲಿ ಅರ್ಥ ಆಗಿದೆ. 6 ತಿಂಗಳಲ್ಲಿ 70 ಲಕ್ಷ ಓಟ್ ಜಾಸ್ತಿ ಆಗ್ಬೋದು ಎಲ್ಲನ? ಮತ್ತೆ ಹೆಂಗಾಯ್ತು? ಮತ್ತೆ ಜೋಶಿಯವ್ರಿಗೆ ಕೇಳ್ರಿ, 70 ಲಕ್ಷ ಓಟ್ ಹೆಂಗ್ ಜಾಸ್ತಿ ಆಯ್ತಂತೆ? ಒಂದೇ ಅಪಾರ್ಟ್ಮೆಂಟ್ನಲ್ಲಿ 14,000 ಓಟ್ ಜಾಸ್ತಿ ಆಗಿದೆ, ಒಂದೇ ಒಂದು ಅಪಾರ್ಟ್ಮೆಂಟಲ್ಲಿ. ಈ ಥರ ಹಲವಾರು ಉದಾಹರಣೆಗಳಿದ್ದಾವೆ. ಯಾರು ಕೇಳ್ಬೇಕು? ಯಾರು? ಪಾರ್ಲಿಮೆಂಟಲ್ಲಿ ಹೇಳ್ದೆ ತೋರ್ಸಂಗಿಲ್ಲ, ಬೀದಿಯಲ್ಲಿ ಹೇಳ್ದೆ ತೋರ್ಸಂಗಿಲ್ಲ, ಬೆಳಗಿನ ಸಾಯಂಕಾಲ ಅವ್ರನ್ನೇ ನೋಡ್ಬೇಕು. ಮತ್ತೆ ತೋರಿಸ್ರಿ, ಇನ್ನೇನು ಮಾಡಿ ನೋಡ್ರಿ. ಏನು ಭಾಳ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ 10 ವರ್ಷ 11 ವರ್ಷದಲ್ಲಿ. ಇನ್ನು 5 ವರ್ಷ ಕೇಳ್ರಿ, ಹೇಳ್ತೀನಿ. ಇನ್ನು 5 ವರ್ಷ ಈ ದೇಶದ ಸ್ಥಿತಿ 5 ವರ್ಷ ಆದ್ಮೇಲೆ ಮಾತಾಡೋಣ ನಾವು. ಇನ್ನು 5 ವರ್ಷ ಆಗಲಿ, ಇವ್ರು ಪೀರಿಯಡ್ ಮುಗಿಲಿ. ಈಗ ಆಲ್ರೆಡಿ 90ಕ್ಕೆ ಮುಟ್ತಾ ಇದ್ದೀವಿ ಡಾಲರು. ಇದಕ್ಕಿನ್ನ ಇನ್ನೇನು ಉದಾಹರಣೆ ಬೇಕೇನ್ರಿ? ಇದಕ್ಕಿನ್ನ ಉದಾಹರಣೆ ಬೇಕಾ? ವೈ ರುಪಿ ಇಸ್ ಗೋಯಿಂಗ್ ವೀಕರ್ ಇನ್ ಲಾಸ್ಟ್ 10 years? ಇದಕ್ಕಿನ್ನ ಉದಾಹರಣೆ ಬೇಕಾ?
ಮೊನ್ನೆ $600 ಬಿಲಿಯನ್, $40 ಬಿಲಿಯನ್ ದೇ ಇನ್ವೆಸ್ಟೆಡ್ ಟು ಬೈ ಡಾಲರ್. ಯಾಕಂದ್ರೆ ರುಪಿ ಸ್ಟ್ರಾಂಗ್ ಆಗ್ಬೇಕಂತ ಹೇಳಿ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿದಿರಾ? ಅವಕಾಶ ಇದೆಯಾ? ಪ್ರಹ್ಲಾದ್ ಜೋಶಿ ಸಾಹೇಬ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಯಾರು ಚರ್ಚೆ ಮಾಡ್ರಿ? ಯಾರು? 18 ಲಕ್ಷ ಜನ ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ಎಷ್ಟು? 18 lakh people have surrendered their citizenship in this country. 18 lakh people have surrendered citizenship in this country. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಎಷ್ಟು ಜನ ಈ ದೇಶ ಬಿಟ್ಟು ಹೋಗಿದ್ದಾರೆ? ಮಿಲಿನಿಯರ್ಸ್ಗಳು 21,000 ಈ ದೇಶದಲ್ಲಿ ಮಿಲಿನಿಯರ್ಸ್ಗಳು ಕಳೆದ 11 ವರ್ಷದಲ್ಲಿ ಈ ದೇಶ ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ? ಯಾವಾಗ ಚರ್ಚೆ? ಯಾರು ಮಾಡ್ಬೇಕು ಚರ್ಚೆ? ಯಾರು ಮಾಡ್ಬೇಕು? ಎಲ್ಲಿ ಚರ್ಚೆ ಆಗೋದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೂಕ ನಾಯಕರು ಅಂದ್ರೆ ಯಾರಿಗೆ ಧ್ವನಿ ಇದ್ದಿಲ್ಲ ಅವರಿಗೆ ಧ್ವನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರಿಕೆ ಮುಖಾಂತರ ಮಾಡಿದ್ರು. ಈಗ ಯಾರ್ಯಾರು ನಾಯಕರಿದ್ದಾರೆ ದೇಶದಲ್ಲಿ ಅವ್ರಿಗೆ ಮೂಕರು ಮಾಡಿರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇದೇ ಅವರ ಒಂದು ಹೆಗ್ಗಳಿಕೆ ಅಷ್ಟೇ. ಬೈ ವಿನ್ನಿಂಗ್ ಎಲೆಕ್ಷನ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್ ಇನ್ ದಿಸ್ ಕಂಟ್ರಿ. ಬೈ ವಿನ್ನಿಂಗ್ ಎಲೆಕ್ಷನ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಡೂಯಿಂಗ್ ಎನಿ ಸಮಥಿಂಗ್ ಗ್ರೇಟ್ ಇನ್ ಕಂಟ್ರಿ. ಮಾತಾಡ್ರಿ, ಚರ್ಚೆ ಮಾಡ್ರಿ. ಏನ್ ಗ್ರೇಟ್ ಇದೆ, ಏನ್ ಸಾಧನೆ ಇದೆ ಮಾತಾಡೋಣಲ್ಲ. ಆರ್ ರೆಡಿ ಟು ಡಿಬೇಟ್ ಆನ್ ದಿಸ್. ನೋಡ್ರಿ, ಮಿಸ್ಯೂಸ್ ಮಾಡ್ಕೊಂಡು ಅಧಿಕಾರಕ್ಕೆ ಬರೋದಿದೆ ಅಲ್ಲ, ಈ ದೇಶದ ದುರಂತ ಇದು. ಎಲ್ಲಿ 20 ಲಕ್ಷ? ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿರೋದು. ಅಲ್ರಿ, ಡಿಲೀಟ್ ಹೆಂಗಾಯ್ತು? ಡಿಲೀಟ್ ಯಾಕಾಯ್ತು? ಪಾರ್ಲಿಮೆಂಟ್ ನ ಡಿಲೀಟ್ ಆಗಿಲ್ಲ, ಈಗ ಯಾಕೆ ಡಿಲೀಟ್ ಆಯ್ತು? ಈಗ ಯಾಕೆ ಆಡಾಯ್ತು? 6 ತಿಂಗಳಲ್ಲಿ ನೋಡಿ. ನಮಗೆ ವೈಯಕ್ತಿಕವಾಗಿ ಅಲ್ರಿ ಅದೇ ಹೇಳ್ತಿರೋದು. ಇವ್ರ ಸ್ಟ್ರಾಟಜಿ ಏನಿದೆ ಹೇಳ್ರಿ. ಆಯ್ತು, ನೀವು ಒಂದು ಉದಾಹರಣೆ ಕೊಡ್ರಿ. ಬಿಜೆಪಿಗೆ ಯಾಕೆ ವೋಟ್ ಆಗ್ತದ್ರಿ? ಏನ್ ಬಿಜೆಪಿಗೆ ಎಷ್ಟಿದೆ ಪರ್ಸೆಂಟೇಜ್ ವೋಟು? ಮೊನ್ನೆ ಪಾರ್ಲಿಮೆಂಟ್ ಆಯ್ತಲ್ಲ, 35% ವೋಟ್ ಇರೋದು. 35% ವೋಟ್ ಇರೋದು ಬಿಜೆಪಿಗೆ. ಏನು ಭಾಳ ಇಲ್ಲ ಅದು. 35% ಎಲ್ಲ ಮೋಸ ಮಾಡಿ, ಸುಳ್ಳು ಹೇಳಿ, ಪಾಕಿಸ್ತಾನ, ಮುಸಲ್ಮಾನ, ತಾಳಿ, ಮಂಗಳಸೂತ್ರ ಇವು ಅಚೀವ್ಮೆಂಟಾ? ಯಾವ ಓಟ್ ಮೇಲೆ ಗೆದ್ದಿರಿದ್ರೆ ಮೋದಿ ಸಾಹೇಬ್ರು? ಏನ್ ಅಜೆಂಡಾ ಏನಿತ್ತು? ಪಾಕಿಸ್ತಾನ, ಮುಸಲ್ಮಾನ, ಮಂಗಳಸೂತ್ರ 10 ವರ್ಷ ಆದ್ಮೇಲೆ ಇವೆಲ್ಲ ಹೇಳ್ಬೇಕಾಗಿತ್ತ? ಹೇಳ್ಬೇಕು ಇವೆಲ್ಲ 10 ವರ್ಷ ಆದ್ಮೇಲೆ. ಏನು ಅಜೆಂಡಾ ಏನಿತ್ತು? ಓಟ್ ಕೇಳ ಅಜೆಂಡಾ ಇದೇ ತಾನೇ ಇರ್ತಕ್ಕಂಥದ್ದು. ನಮಸ್ಕಾರ, ಥ್ಯಾಂಕ್ ಯು. ಅಲ್ಲ, ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಇದು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಕಠಿಣವಾದಂತ ಕಾನೂನುಗಳನ್ನ ತರಬೇಕು. ಒಂದು, ಇದ್ರ ಜೊತೆಗೆ ಹಳ್ಳಿಗಳಲ್ಲಿ ಬೇರೆ ರೀತಿಯಾದಂಥ ಸರ್ಕಾರಗಳು ಸೊಸೈಟಿ ಮುಖಾಂತರ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆನೂ ಆಗ್ಬೇಕನ್ನೋ ನನ್ನ ವಾದ. ಇದಕ್ಕಿಂತ ಹೆಚ್ಚಾಗಿ ಪರಿಣಾಮ ಆಗಿರ್ತಕ್ಕಂಥದ್ದು ಈ ಬೆಟ್ಟಿಂಗ್ಗಳು, ಆನ್ಲೈನ್ ಬೆಟ್ಟಿಂಗ್ಗಳು. ನೀವು ದಯಮಾಡಿ ಒತ್ತಡ ತರಬೇಕು. ಈ ಆನ್ಲೈನ್ ಬೆಟ್ಟಿಂಗ್ಗಳು ಈ ಟೆಕ್ನಿಕಲ್ ಗೇಮ್ ಅಂತೆ. ಹೆಂಗ್ರಿ ರಮ್ಮಿ ಟೆಕ್ನಿಕಲ್ ಗೇಮಾ? ದಯಮಾಡಿ ಇವತ್ತು ಅರ್ಥ ಮಾಡ್ಕೋಬೇಕು, ಸಮಾಜ ಕೂಡ ಅರ್ಥ ಮಾಡ್ಕೋಬೇಕು. ಈ ರಮ್ಮಿ, ಈ ಬೆಸ್ಟ್ ಲೆವೆಲ್ ಮಾಡೋದು, ಈ ಆಮೇಲೆ ಬಾಲ್ ಟು ಬಾಲ್ ಮ್ಯಾಚ್ ನಡೀತಾ ಇದೆ, ಬೆಟ್ಟಿಂಗ್ ನಡೀತಾ ಇದೆ, ಬಾಲ್ ಟು ಬಾಲ್ ಬೆಟ್ಟಿಂಗ್ ನಡೀತಾ ಇದೆ, ಎಲ್ಲರಿಗೂ ಗುರ್ತಿದೆ. ಇದನ್ನು ಕೂಡ ಬಹಳ ಖಂಡನೆ ಮಾಡ್ತೀನಿ. ಇದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಂತ ಆಯ್ತು ರೀ. ಇದು ಸರ್ಕಾರ ಅಂತಲ್ರಿ, ನಾನು ಎಲ್ಲ ಸರ್ಕಾರಕ್ಕೆ ಒತ್ತಡ ತರ್ತಾ ಇದೀನಿ. ಇದು ನಾನು ಉಲ್ಟಾ ನಿಮಗೂ ಅಷ್ಟೇ ಕೇಳ್ಬೋದಲ್ಲ, ನಿಮ್ದು ಅಷ್ಟೇ ಜವಾಬ್ದಾರಿ ಇಲ್ವಾ? ಅದೇ ನಂದು ಕೇಳ್ರಿ. ಒಂದ್ ನಿಮಿಷ. ವಿ ಬೋತ್ ಆರ್ ಈಕ್ವಲ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಂತ ಹೇಳ್ತಿರೋದು. ವಿ ಬೋತ್ ಆರ್ ಈಕ್ವಲ್ ರೆಸ್ಪಾನ್ಸಿಬಲ್. ಡೋಂಟ್ ಕನ್ಸಿಡರ್ ಮಿ ಜಸ್ಟ್ ಐ ಆಮ್ ಎ ಮಿನಿಸ್ಟರ್. ಮಾತಾಡಕನೆ ಬಿಡ್ರಿ. ಅಲ್ಲಿ ಮಾತಾಡಕತ್ತೀನಿ. ಐ ಆಮ್ ರೇಸಿಂಗ್ ವಾಯ್ಸ್ ಆಸ್ ವಿ ಬೋತ್ ಆರ್ ಈಕ್ವಲ್ ಅಂತ. ನಾನು ಹೇಳಿರ್ತಕ್ಕಂಥ ಸರ್ಕಾರ ಆಗಿದ ತಕ್ಷಣ ಎಲ್ಲ ಕಾನೂನು ನನಗೂ ಚೇಂಜ್ ಮಾಡಕ್ ಬರಲ್ಲ. ವಿ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅ ಡಿಫಿಕಲ್ಟಿ ಆಲ್ಸೋ, ಬಟ್ ದಿಸ್ ಇಸ್ ಅ ಸೋಷಿಯಲ್ ಇಶ್ಯೂ ವಿಚ್ ಐ ಆಮ್ ಅಡ್ರೆಸಿಂಗ್ ಥ್ರೂ ಯು. ಸರ್ಕಾರ ಯಾವಾಗ್ಲೂ ಗಮನ ಹರಿಸ್ತತ್ರಿ, ಇಲ್ಲ ಅಂತಲ್ಲ. ಒತ್ತಡ ಕೂಡ ಬರ್ಬೇಕು ತಮ್ಲಿಂದ ಕೂಡ ಜಾಸ್ತಿ ಒತ್ತಡ ಬರಲಿ ಅಂತ. ಹರಿಹರ ತಾಲೂಕಲ್ಲಿ ರೌಂಡ್ ಅಪ್ 1 ಕೋಟಿ ಕಳ್ಕೊಂಡ್ರೆ ಆನ್ಲೈನ್ ಬೆಟ್ಟಿಂಗ್ ಇವತ್ತವರೆಗೂ ಒಂದು FIR ಆಗಿದೆ. ಗೊತ್ತಿಲ್ಲ, ಅದು ಮಾಹಿತಿ ಇಲ್ಲ ನನಗೆ. ಆ ಥರ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆಗಿಲ್ಲ ಅಂತ ಹೇಳಿ ನಾನು ಮಾತಾಡ್ತೀನಿ. ಇಫ್ ಯು ಹಸ್ ಗಿವನ್ ಎ ರಿಟರ್ನ್ ಕಂಪ್ಲೇಂಟ್ ಕೊಡಿ, ನನಗೆ ಮಾತಾಡ್ತೀನಿ. ಈಗ SP ಗೆ ಮಾತಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.